ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನನಗೆ ಸುಮಾರು ದಿವಸಗಳಿಂದ ಬರ್ತಾ ಇದ್ದಂಥ ಕಮೆಂಟ್ಸ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ ಕಮೆಂಟನ್ನು ತಗೊಂಡು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂದರೆ GST ಆಫೀಸರ್ಸ್ ನಿಮ್ಮ ಆಫೀಸ್ಗೆ ಯಾಕೆ ವಿಸಿಟ್ ಮಾಡ್ತಾರೆ, ಯಾಕೆ ರೇಡ್ಗೆ ಬರ್ತಾರೆ ಅನ್ನೋವಂಥದ್ದು ಬಹಳ ಮುಖ್ಯವಾದಂತಹ ಟಾಪಿಕ್ ಡಿಸ್ಕಸ್ ಮಾಡೋಕ್ಕೆ ಅಂತ ನನಗೆ ಅನಿಸ್ತು. ಹಾಗೆ ಈ ವಿಡಿಯೋನ ಎಲ್ಲ GST ಡೀಲರ್ಸ್ಗಳು ತಪ್ಪದೆ ನೋಡಲೇಬೇಕು, ಪೂರ್ತಿ ವಿಡಿಯೋನ ನೋಡಬೇಕು. ಯಾಕೆ ರೇಟ್ಗೆ ಬರ್ತಾರೆ, ಸುಮ್ಮನೆ ಬರಲ್ಲ, ಏನಾದರೂ ಒಂದು ರೀಸನ್ ಇರಲೇಬೇಕು. ಯಾವ್ಯಾವ ರೀಸನ್ಗಳಿರ್ತವೆ, ಪಾಸಿಬಲ್ ರೀಸನ್ಗಳಿರ್ತವೆ. ಹಾಗೆ ರೇಟ್ಗೆ ಬಂದರೆ ಏನೇನೆಲ್ಲ ನಡಿಬೋದು, ಯಾಕೆ ಅರೆಸ್ಟ್ ಮಾಡ್ತಾರೆ ಅಥವಾ ಯಾವಾಗ ಅರೆಸ್ಟ್ ಮಾಡ್ಬೋದು, ಬೇಲ್ ಸಿಗತ್ತಾ ಇಲ್ವಾ, ಸೊ ಈ ಎಲ್ಲ ವಿಷಯಗಳನ್ನು ಕವರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ. ಯಾವುದೇ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಯಾರ್ಯಾರು GST ರಿಜಿಸ್ಟ್ರೇಷನ್ ಆಲ್ರೆಡಿ ತೊಗೊಂಡಿರ್ತೀರ, GST ಡೀಲರ್ಗಳು, ಸೊ ಈ ವಿಡಿಯೋ ನೋಡ್ತಿದ್ದಾಗೆ ಹೆದರ್ಕೋಬೇಡಿ. ಅಂದರೆ ಯಾವಾಗ ನಮ್ಮ ಆಫೀಸ್ಗೆ ಯಾವ ಆಫೀಸರ್ ಬಂದುಬಿಡ್ತಾರೋ, ಏನು ಮಾಡ್ತಾರೋ, ಅಥವಾ ಏನಾದರೂ ಅವ್ರದ್ದು ಎಕ್ಸ್ಪೆಕ್ಟೇಷನ್ಗಳಿದೆಯಾ, ಎಷ್ಟು ಖರ್ಚಾಗ್ಬೋದೋ. ಸಾಮಾನ್ಯವಾಗಿ ಇದೇ ಎಲ್ಲರೂ ತಲೆಗೂ ಬಂದ್ಬಿಡುತ್ತೆ. ಆಫೀಸಿಗೆ ಬಂದರು ಅಂತಂದರೆ ಒಂದಷ್ಟು ದುಡ್ಡು ಖರ್ಚಾಗ್ಬಿಡುತ್ತೆ ಅನ್ನೋವಂಥದ್ದು. ಆಫೀಸರ್ ಕೇಳ್ತಾರೋ ಅಥವಾ ಇನ್ನೇನು ರೀಸನ್ ಇರುತ್ತೋ ಅದೆಲ್ಲ ಬೇರೆ ಲೆಕ್ಕಕ್ಕೆ. ಬಟ್ ಹೆದರ್ಕೊಳ್ಳೋದಂತೂ ಗ್ಯಾರಂಟಿ. ಎಷ್ಟೋ ಜನ ಕ್ಲೈಂಟ್ಗಳು ನಾನು ನೋಡ್ದಂಗೆ ಈಗ ಯಾರ್ದೋ ಬೇರೆಯವ್ರ ಆಫೀಸಲ್ಲಿ ರೇಡ್ ಆಗಿರುತ್ತೆ, ಸೊ ನಮ್ಮ ಆಫೀಸ್ಗೂ ಬಂದುಬಿಟ್ರೆ ಅನ್ನೋವಂಥ ಭಯದಲ್ಲೇ ಆಫೀಸ್ ಓಪನ್ ಮಾಡದೇ ಇರೋವಂಥ ಸಿಚುವೇಶನ್ಗಳು ನೋಡಿದ್ದೀನಿ. ಇನ್ನು ಕೆಲವೊಬ್ಬರು ವುಡಾಫೆ ರೀಸನ್ಗಳನ್ನ ಕೊಡ್ತಾರೆ. ನಮಗೆ ಏನಾದರೂ ಆಫೀಸಿಗೆ ರೇಡ್ ಬಂದರೆ ನಮ್ಮ ಕ್ಲೈಂಟ್ ಅವರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗತ್ತೆ, ಅವರು GST ಕೊಡಬೇಕಲ್ವಾ ಅನ್ನೋವಂಥದ್ದೆಲ್ಲ. ಸೊ ಇಂಥ ಕೆಲವೊಂದು ರೀಸನ್ಗಳು ವ್ಯಾಲಿಡ್ ಆಗಲ್ಲ. ಫೈನ್, ಈಗ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ಯಾವ್ಯಾವ ಟೈಮಲ್ಲಿ GST ಆಫೀಸರ್ಗಳು ನಿಮ್ಮ ಆಫೀಸ್ಗೆ ರೇಡ್ಗೆ ಬರ್ಬೋದು ಅನ್ನೋಂಥದ್ದು ವಿಷಯ. ಸೊ ಮುಖ್ಯವಾಗಿ ಮೊದಲನೇ ವಿಷಯ ಏನಂತಂದರೆ, ಈ GST ರಿಜಿಸ್ಟ್ರೇಷನ್ ತೊಗೊಳಕ್ಕೆ 20 lakh ಲಿಮಿಟ್ ಇದೆ ಎಲ್ಲ ಸರ್ವಿಸ್ ಪ್ರೊವೈಡರ್ಗೆ. ಓಕೆನಾ? ಸೊ ಈಗ ಏನಾದರೂ ಇವಾಗ ಪ್ರೊಫೆಷ್ನಲ್ಸ್ ಇರ್ಬೋದು ಅಥವಾ ಬೇರೆ ಕಾಂಟ್ರಾಕ್ಟರ್ ಇರ್ಬೋದು. ಸೊ ಕೆಲವೊಂದು ಟೈಮಲ್ಲಿ TDS ಆಗುತ್ತೆ. ಕಾಂಟ್ರಾಕ್ಟರ್ಗಳಾದರೆ ಸೆಕ್ಷನ್ 194C ಅಲ್ಲಿ TDS ಆಗುತ್ತೆ. ಪ್ರೊಫೆಷ್ನಲ್ಗಳಾದರೆ ಸೆಕ್ಷನ್ 184J ಅಲ್ಲಿ TDS ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ TDS ಇದೆ ಹೇಳ್ತಾ ಇರೋದು ನಾನು, GST TDS ಅಲ್ಲ. ಸೊ ಈ TDS ಆಗುವಂಥ ಟ್ರಾನ್ಸಾಕ್ಷನ್ಗಳು ಬಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಆಗುತ್ತೆ. ಓಕೆನಾ? ಸೊ ಈಗ ನಿಮ್ಮ GST ಬಂದು ಪ್ಯಾನ್ ಬೇಸ್ಡೇ ಇರೋದು. ನಿಮ್ಮ GST ನಂಬರಲ್ಲಿ ನೋಡಿ ನಿಮ್ಮ ಪ್ಯಾನ್ ನಂಬರ್ ಕೂಡ ಇರುತ್ತೆ. ಸೊ ಯಾವ್ಯಾವ ಟ್ರಾನ್ಸಾಕ್ಷನ್ಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ, ಅದು GST ಡಿಪಾರ್ಟ್ಮೆಂಟ್ಗೂ ಕೂಡ ಈಸಿಯಾಗಿ ಡೇಟಾ ಸಿಗುತ್ತೆ, ಅಷ್ಟು ಆಕ್ಸೆಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು ಈ ಥರ TDS ಟ್ರಾನ್ಸಾಕ್ಷನ್ಗಳನ್ನ ಮಾಡ್ಕೊತಾ ಇದ್ದು GST ಇನ್ವಾಯ್ಸನ್ನು ಕೊಡ್ತಾ ಇಲ್ಲ ಆ್ಯಂಡ್ GST ರಿಜಿಸ್ಟ್ರೇಷನ್ ಕೂಡ ತೊಗೊಂಡಿದ್ದೀರಾ, ಸೊ ಇಂಥ ಟೈಮಲ್ಲಿ GST ಆಫೀಸರ್ ನಿಮ್ಮ ಆಫೀಸ್ಗೆ ಬರೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಹೇಳೋದಾದರೆ, ಈಗ ಟ್ರೇಡರ್ಗಳಿರ್ತಾರೆ ಅಥವಾ ಮ್ಯಾನುಫ್ಯಾಕ್ಚರರ್ಗಳಿರ್ತಾರೆ, ಅವರ ಗೂಡ್ಸನ್ನು ಅವ್ರ ಪ್ಲೇಸಿಂದ ಅವ್ರ ಕ್ಲೈಂಟ್ ಪ್ರೆಮಿಸಸ್ಗೆ ಫಾರ್ವರ್ಡ್ ಮಾಡುವಂಥ ಟೈಮಲ್ಲಿ 50,000ಗಿಂತ ವ್ಯಾಲ್ಯೂ ಜಾಸ್ತಿ ಇದೆ ಅಂತಂದರೆ ಇ-ವೇ ಬಿಲ್ ಜನ್ರೇಟ್ ಮಾಡೋದು ಮ್ಯಾಂಡೇಟರಿ ಇರುತ್ತೆ. ಸೊ ಏನು ಮಾಡ್ತಾರೆ, ಇ-ವೇ ಬಿಲ್ ಜನ್ರೇಟ್ ಮಾಡ್ತಾರೆ, ಸ್ಟಾಕ್ನ ಇಲ್ಲಿಂದ ಡಿಸ್ಪ್ಯಾಚ್ ಮಾಡಿ ಕ್ಲೈಂಟ್ ಪ್ಲೇಸ್ಗೂ ಕೂಡ ಕಳಿಸ್ತಾರೆ. ಆ್ಯಂಡ್ ಅದಾದಮೇಲೆ ಇನ್ವಾಯ್ಸ್ ರೇಸ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬಿಡೋದು, ಅಥವಾ ಗೊತ್ತಿದ್ದೇನೋ GST ಡಿಪಾರ್ಟ್ಮೆಂಟ್ಗೆ ಅಂದರೆ ರಿಟರ್ನ್ಗಳಲ್ಲಿ ಸಬ್ಮಿಟ್ ಮಾಡದೇ ಇರ್ಬೋದು. ಇದು ಒಂದು ರೀಸನ್ ಇರುತ್ತೆ. ಟ್ಯಾಕ್ಸ್ ಎವೇಷನ್ ಆಗೋಕ್ಕೆ, ಅಂದರೆ ಟ್ಯಾಕ್ಸ್ ಕಳ್ಳತನ ಒಂದೇ ಕಡೆ, ಟ್ಯಾಕ್ಸ್ನ ಗೊತ್ತಿಲ್ಲದೆ ಪೇ ಮಾಡದೇ ಇರೋದು ಒಂದು ಕಡೆ. ಯಾವುದಾದ್ರೂ ರೀಸನ್ ಆಗಿರಲಿ, ನೀವು ಸೇಲ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ GST ರಿಟರ್ನಲ್ಲಿ ಈ ಡೇಟಾ ಹೋಗಿಲ್ಲ ಅಂತಂದರೆ ಆ ಟೈಮಲ್ಲೂ ಕೂಡ ಒಂದು ಪಾಸಿಬಿಲಿಟಿ ಇರುತ್ತೆ GST ಆಫೀಸರ್ ರೇಡ್ಗೆ ಬರೋಕ್ಕೆ. ಥರ್ಡ್ ಪಾಯಿಂಟ್ ಹೇಳೋದಾದರೆ, ಈಗ ಇ-ವೇ ಬಿಲ್ಲು ಜನ್ರೇಟ್ ಮಾಡ್ತಾ ಇಲ್ಲ, ಅದಾದಮೇಲೆ TDS ಟ್ರಾನ್ಸಾಕ್ಷನ್ಗಳು ಆಗ್ತಾ ಇಲ್ಲ, ಬಟ್ ಬಿಸ್ನೆಸ್ ನೇಮಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀರ. ಸೊ ಅದಕ್ಕೆ ರೆಗ್ಯುಲರ್ ಆಗಿ ದುಡ್ಡು ಬಂದು ಬೀಳ್ತಾನೇ ಇರುತ್ತೆ ನಿಮ್ಮ ಕ್ಲೈಂಟ್ಸಿಂದ. ಬಟ್ ನೀವು GST ಇನ್ವಾಯ್ಸ್ ಇಶ್ಯೂ ಮಾಡ್ತಾ ಇರಲ್ಲ, GST ಕೂಡ ಕಟ್ತಾ ಇರಲ್ಲ ಡಿಪಾರ್ಟ್ಮೆಂಟಿಗೆ. ಸಮ್ ಟೈಮ್ ರಿಟರ್ನು ಕೂಡ ಫೈಲ್ ಮಾಡೋಲ್ಲ ಎಷ್ಟೋ ಜನಗಳು.
ಅಂಥವರಿಗೆಲ್ಲ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟು ಎಷ್ಟು ಕ್ವಿಕ್ಕಾಗಿ ಆ್ಯಕ್ಷನ್ ತೊಗೊಳ್ತಾ ಇದೆ ಅಂತ ಅಂದ್ರೆ, ಹೊಸದಾಗಿ ಒಬ್ಬರು ಕ್ಲೈಂಟ್ ಅಪ್ರೋಚ್ ಮಾಡಿದರು ನನಗೆ. ಜನವರಿ 2025 ರಿಟರ್ನ್ ಫೈಲ್ ಮಾಡಿಲ್ಲ, ಏಪ್ರಿಲಲ್ಲಿ ಆಲ್ರೆಡಿ ಆರ್ಡರ್ ಕಾಪಿನೇ ಬಂದುಬಿಟ್ಟಿದೆ ಅವ್ರಿಗೆ ಟ್ಯಾಕ್ಸ್ ರಿಕವರಿ ಮಾಡ್ಕೊಳ್ಳೋಕ್ಕೆ. ಡೈರೆಕ್ಟಾಗಿ ಬ್ಯಾಂಕಿಗೆ ನೋಟಿಸ್ ಆರ್ಡರ್ ಕಾಪಿ ಹೋಗುತ್ತೆ ಆ್ಯಂಡ್ ಬ್ಯಾಂಕಿಂದ ಅಮೌಂಟ್ ಕೂಡ ಡಿಡಕ್ಟು ಆಗಿಬಿಡುತ್ತೆ ಕ್ವಿಕ್ಕಾಗಿ. ವಿತಿನ್ 30 ಡೇಸ್ ಏನಾದರೂ ನೀವು ರಿಟರ್ನ್ ಫೈಲ್ ಮಾಡಿಲ್ಲ ಅಂತಂದರೆ. ಅಷ್ಟು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್ ಈಗ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗ್ತಾ ಇದೆ, ಎಲ್ಲದ್ರ ಮೇಲೂ GST ಡಿಪಾರ್ಟ್ಮೆಂಟ್ ಒಂದು ನಿಗಾ ಇಟ್ಟೇ ಇರುತ್ತೆ. ಓಕೆನಾ? ಇಂಥ ಟೈಮಲ್ಲೂ ಕೂಡ ನೀವು ಟ್ಯಾಕ್ಸ್ ಎವೇಷನ್ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಕಳ್ಳತನ ಮಾಡ್ತಾ ಇದ್ದೀರಾ ಅನ್ನೋವಂಥ ಟೈಮಲ್ಲಿ ಕೂಡ ಆಫೀಸರ್ಗಳು ನಿಮ್ಮ ಆಫೀಸ್ಗೆ ರೇಡ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈ 3 ಪಾಯಿಂಟ್ಸ್ ಬಂದು ಔಟ್ವರ್ಡ್ ಸಪ್ಲೈ ರಿಲೇಟೆಡ್ ಹೇಳ್ತಾ ಇರೋದು. ಒಂದಷ್ಟು ಪಾಸಿಬಿಲಿಟೀಸ್ನ ಹೇಳ್ತಾ ಇದ್ದೀನಿ ಅಂತ, ಹಂಗಂದ್ರೆ ಇದು ಇನ್ಕ್ಲೂಸಿವ್ ಅಂತ ಅಲ್ಲ, ಕನ್ಕ್ಲೂಸಿವ್ ಅಂತ ಅಲ್ಲ, ಭಾಳಷ್ಟು ರೀಸನ್ಗಳಿರ್ಬೋದು ನಿಮ್ಮ ಆಫೀಸ್ಗೆ ಬರೋಕ್ಕೆ. ಎಲ್ಲ ಪಾಯಿಂಟ್ಸ್ನು ಒಂದೇ ವಿಡಿಯೋಲಿ ಕವರ್ ಮಾಡೋಕ್ಕಾಗಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ ಇರೋದನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ GST ಡೀಲರ್ಗಳಾಗಿ ನಿಮಗೆ ಗೊತ್ತಿರುತ್ತೆ, ಇನ್ ಕೇಸ್ ಟ್ಯಾಕ್ಸ್ ಎವೇಷನ್ ಮಾಡ್ತಾ ಇದ್ರೆ ಹೌದು ಮಾಡ್ತಾ ಇರ್ತೀವಿ, ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ಗಳನ್ನ ತೊಗೊಂಡಿಲ್ಲ ಅಂತಂದರೆ, ಅಥವಾ ಕರೆಕ್ಟಾಗಿ ಗೈಡ್ ಮಾಡುವಂಥವ್ರು ನಿಮ್ಮ ಹತ್ರ ಪ್ರೊಫೆಷ್ನಲ್ಗಳಿಲ್ಲ ಅನ್ನೋವಂಥದ್ದಿದ್ರೆ, ಸೊ ಅಂಥ ಟೈಮ್ಗಳಲ್ಲಿ ಬರುತ್ತಲ್ಲ ಕಾನ್ಸಿಕ್ವೆನ್ಸಸ್, ನಿಮಗೆ ಪೆನಾಲ್ಟಿ, ಇಂಟ್ರೆಸ್ಟ್, ಟ್ಯಾಕ್ಸ್ ರಿಕವರಿಗೆಲ್ಲ ಬಂದ್ಬಿಡ್ತು ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನೀವು ಮತ್ತೆ ಜೀವಮಾನದಲ್ಲೇ ನೀವು GST ರಿಜಿಸ್ಟ್ರೇಷನ್ನೇ ತೊಗೊಳಕ್ಕಾಗಲ್ಲ ಈ ಪೆನಾಲ್ಟಿಗಳೆಲ್ಲ ಕಟ್ಟಿಲ್ಲ ಅಂತಂದರೆ, ಹಂಗಾಗ್ಬಿಡುತ್ತೆ. ಸೊ ಯಾವುದೋ ಒಂದು ಸ್ವಲ್ಪ ದುಡ್ಡಿನ ಆಸೆಗೋಸ್ಕರ ನಿಮ್ಮ ಕೆರಿಯರ್ನೇ ನೀವು ಸ್ಪಾಯ್ಲ್ ಮಾಡ್ಕೊಳ್ಳೋ ಥರ ಆಗಬಾರ್ದು. ಸೊ ಈಗ ಔಟ್ವರ್ಡ್ ಸಪ್ಲೈ ರಿಲೇಟೆಡ್ ಒಂದಷ್ಟು ಪಾಯಿಂಟ್ಸ್ ಹೇಳಿದೆ. ಈಗ ಇನ್ವರ್ಡ್ ಸಪ್ಲೈ ರಿಲೇಟೆಡ್ ಹೇಳ್ತೀನಿ. ಈಗ ಏನಾಗುತ್ತೆ, ಆ್ಯಕ್ಚುಲಿ ಇನ್ವರ್ಡ್ ಸಪ್ಲೈ ಆಗ್ತಾ ಇರಲ್ಲ, ಅಂದರೆ ಸ್ಟಾಕ್ ನಿಮ್ಮ ಆಫೀಸ್ಗೆ ಬಂದು ಬೀಳ್ತಾರಲ್ಲ, ಸುಮ್ಮನೆ ಇನ್ವಾಯ್ಸ್ ತೊಗೊಂಡಿರ್ತಾರೆ, ಟ್ಯಾಕ್ಸ್ ಎವೇಡ್ ಮಾಡುವಂಥ ಇಂಟೆನ್ಷನಿಂದಾನೆ ಪರ್ಪಸ್ಲಿ ಹೇಳ್ತಾ ಇರೋದು. ಇದು ಟ್ಯಾಕ್ಸ್ ಎವೇಡ್ ಮಾಡಬೇಕು ಅಂತಾನೆ. ಟ್ಯಾಕ್ಸ್ ಅವಾಯ್ಡೆನ್ಸ್ ಬೇರೆ, ಟ್ಯಾಕ್ಸ್ ಎವೇಷನ್ ಬೇರೆ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತಂದರೆ ಲೀಗಲ್ ಆಗಿ ಪರ್ಮಿಟೆಡ್ ಆಗಿರುತ್ತೆ ಡಿಪಾರ್ಟ್ಮೆಂಟಿಂದ, ಅಂದರೆ ಆ್ಯಕ್ಟಲ್ಲೇ ಪರ್ಮಿಷನ್ ಇರುತ್ತೆ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ. ಸೊ ಅಂಥ ಬೆನಿಫಿಟ್ಸ್ಗಳನ್ನ ಕ್ಲೇಮ್ ಮಾಡ್ಕೊಳ್ಳೋದು ಬೇರೆ ಇರುತ್ತೆ. ಟ್ಯಾಕ್ಸ್ ಎವೇಷನ್ ಅಂತಂದರೆ ವಿಲ್ಫುಲ್ಲಿ ಮಾಡುವಂಥದ್ದು, ಟ್ಯಾಕ್ಸ್ ಕಳ್ಳತನ ಮಾಡೋಕ್ಕೆ. ಸೊ ಈ ಫೇಕ್ ಇನ್ವಾಯ್ಸ್ ತೊಗೊಳ್ಳೋದು ಅಂತಂದರೆ ಇನ್ವರ್ಡ್ ಸಪ್ಲೈ ಆಗಿರಲ್ಲ, ಇವರು ಇನ್ವರ್ಡ್ ಸಪ್ಲೈಗೆ ಬ್ಯಾಂಕ್ ಪೇಮೆಂಟ್ ಕೂಡ ಮಾಡಿರಲ್ಲ, ಜಸ್ಟ್ ಇನ್ವಾಯ್ಸ್ ತೊಗೊಂಡ್ಬಿಡೋದು, ಅವ್ರಿಗೊಂದಷ್ಟು ಕಮಿಷನ್ ಕೊಟ್ಬಿಡೋದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡ್ತಾ ಇರೋದು. ಸೊ ಇಲ್ಲಿ ಯಾವುದಾದ್ರೂ ಒಂದು ಈ ಚೈನಲ್ಲಿ ಒಬ್ಬರಾದ್ರೂ ತಗ್ಲಾಕೊಂಡಿರ್ತಾರೆ ಈ ಫೇಕ್ ITC ಕ್ಲೇಮ್ ಮಾಡ್ಕೊಳ್ಳೋಂಥ ಪ್ರೊಸೀಜರ್ಲಿ. ಅಂಥ ಟೈಮಲ್ಲಿ ಇಂಟೆಲಿಜೆನ್ಸ್ ವಿಂಗ್ ವರ್ಕ್ ಮಾಡ್ತಾ ಇರುತ್ತೆ, ಅಲ್ಲಿಂದ GST ಡಿಪಾರ್ಟ್ಮೆಂಟ್ಗೆ ಡೇಟಾ ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ. ಅಂತ ಎಷ್ಟೋ ಕ್ಲೈಂಟ್ಗಳು ರೇಡ್ ಆಗಿರೋಂಥ ಪಾಸಿಬಿಲಿಟಿಗಳನ್ನ ನೋಡಿದ್ದೀವಿ. ಆರ್ಡರ್ ಕಾಪಿ ಕೊಟ್ಟು ರಿಕವರಿ ಮಾಡಿರೋಂಥ ಕೇಸ್ಗಳನ್ನು ಕೂಡ ನೋಡಿದ್ದೀನಿ. ಸೊ ಈ ಪ್ರಾಕ್ಟೀಸ್ಗಳೆಲ್ಲ ನಾವು ಅಡ್ವೈಸ್ ಮಾಡೋಲ್ಲ ಯಾರೋ ಕ್ಲೈಂಟ್ಗೆ, ಯಾವತ್ತಿದ್ರೂ ತೊಂದರೆ ಆಗೇ ಆಗುತ್ತೆ. ಅಥವಾ ಬೇರೆ ಯಾರೋ ನಿಮಗೆ ಏನೋ ಕಮಿಷನ್ ಆಸೆಗೆ ಇನ್ವಾಯ್ಸ್ ಕೊಡಿ ಅಂತಂದರೆ ನೀವು ಔಟ್ವರ್ಡ್ ಸಪ್ಲೈಗೂ ಫೇಕ್ ಇನ್ವಾಯ್ಸ್ ಕೊಡಬಾರ್ದು, ಇನ್ವರ್ಡ್ ಸಪ್ಲೈಗೂ ಕೂಡ ಫೇಕ್ ಇನ್ವಾಯ್ಸ್ ತೊಗೊಳ್ಬಾರ್ದು. ಇದು ಮೇನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಆಫೀಸ್ಗೆ ರೇಡ್ ಮಾಡೋಕ್ಕೆ, ಆಫೀಸರ್ ಬರೋಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಇರುತ್ತೆ. ಇದಾದಮೇಲೆ ಇನ್ನೂ ಒಂದು ಮೇನ್ ಪಾಯಿಂಟ್ ಹೇಳೋದಾದರೆ, ಇವಾಗ ಇನ್ವರ್ಡ್ ಸಪ್ಲೈ ಆಗ್ತಾ ಇರುತ್ತೆ, ಆ್ಯಕ್ಚುಲಿ ಇನ್ವರ್ಡ್ ಸಪ್ಲೈ ಇರುತ್ತೆ, ಬಟ್ ಔಟ್ವರ್ಡ್ ಸಪ್ಲೈ GST ರಿಟರ್ನಲ್ಲಿ ತೋರಿಸ್ತಾ ಇರಲ್ಲ. ರೀಟೇಲರ್ಸ್ ಇರ್ತಾರಲ್ಲ, ಸ್ಟಾಕ್ ಬಂದು ಬೀಳ್ತಾ ಇರುತ್ತೆ, ಗೋಡೌನ್ಗಿರ್ಬೋದು ಅಥವಾ ರಿಟೇಲ್ ಔಟ್ಲೆಟಲ್ಲಿ ಇರ್ಬೋದು. ರಿಟೇಲ್ ಔಟ್ಲೆಟ್ ತುಂಬ ಸ್ಟಾಕ್ ಇರುತ್ತೆ, ಬಟ್ GST ರಿಟರ್ನಲ್ಲಿ ಇನ್ವರ್ಡ್ ಸಪ್ಲೈಯೂ ಬರ್ತಾ ಇರಲ್ಲ, ಯಾಕಂದರೆ GST ಕೊಟ್ಟು ಪರ್ಚೇಸೇ ಮಾಡಿರಲ್ವಲ್ಲ, ಬಟ್ GST ರಿಜಿಸ್ಟ್ರೇಷನ್ ಇರುತ್ತೆ. ಹಾಗೆ ಕ್ಯಾಶ್ ಕೊಟ್ಟು ಇಲ್ಲ ಏನೋ ಒಂದು ಟ್ರಾನ್ಸಾಕ್ಷನಿಂದನೋ ಗೋಡೌನಿಗೆ ಬಂದು ಸ್ಟಾಕ್ ಬೀಳ್ತಾ ಇರುತ್ತೆ. ಅದೇ ಥರ ಔಟ್ವರ್ಡ್ ಸಪ್ಲೈಯೂ ತೋರಿಸ್ತಾರಲ್ಲ. ಈಗ ಆಫೀಸರ್ ಏನಾದರೂ ಸರ್ಪ್ರೈಸ್ ವಿಸಿಟಿಗೆ ಬಂದರೆ ಗೋಡೌನ್ ಮತ್ತು ಶಾಪ್ ತುಂಬ ಸ್ಟಾಕ್ ಇರುತ್ತೆ, GST ರಿಟರ್ನಲ್ಲಿ ಏನಿದೆ, ಏನು ಟ್ರಾನ್ಸಾಕ್ಷನ್ ಇರಲ್ಲ. ಎಷ್ಟೋ ಟೈಮಲ್ಲಿ ಕೆಲವೊಬ್ರು ಕ್ಲೈಂಟಿಗೆ ನಾವು ಇದು ಹೇಳಿರೋದು ಅಡ್ವೈಸ್ ಮಾಡಿರೋದು, GST ರಿಟರ್ನಲ್ಲಿ ಟ್ರಾನ್ಸಾಕ್ಷನ್ಸೇ ತೋರಿಸ್ತಾರಲ್ಲ. ಇಂಥ ಟೈಮಲ್ಲಿ GST ಏನಕ್ಕೆ ಬೇಕಿದೆ ನಿಮಗೆ, ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡ್ಕೊಂಡ್ಬಿಡಿ ಅಂತಂದರೆ ಇಲ್ಲ ನಮ್ಗೆ GST ಬೇಕು ಅಂತಾರೆ. ಸೊ ಹಾಗಂತ ಎಲ್ಲರೂ GST ಎವೇಡ್ ಮಾಡ್ತಿದ್ದಾರೆ ಅಂತಲ್ಲ, ಕೆಲವೊಬ್ರು ಕಾಂಟ್ರಾಕ್ಟರ್ಗಳಿಗೆ GST ಇದ್ರೇ ಅವ್ರಿಗೆ ಕಾಂಟ್ರಾಕ್ಟ್ ಸಿಗೋದು, ಕೆಲವೊಂದು ಕಂಡೀಷನ್ಗಳಿರ್ತವೆ.
GST ಡೀಲರ್ಗಳಿಗೆ ಕೊಡಬೇಕು 85% ಅನ್ನುವಂಥದ್ದು. ಅಂಥ ಕೇಸ್ಗಳಲ್ಲಿ ಓಕೆ. ಈ ರೀಟೇಲರ್ ಇರ್ಬೋದು, ಹೋಲ್ಸೇಲರ್ ಇರ್ಬೋದು, ಈ ಥರ ಏನಾದರೂ ಸ್ಟಾಕ್ ಇಟ್ಕೊಂಡು ಟ್ಯಾಕ್ಸ್ ಎವೇಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಟೈಮಲ್ಲೂ ಕೂಡ ಜಾಸ್ತಿ ಚಾನ್ಸ್ ಇರುತ್ತೆ ನಿಮ್ಮ ಆಫೀಸ್ ವಿಸಿಟ್ ಮಾಡಿ ರೇಡ್ ಮಾಡೋಕ್ಕೆ. ರೇಡ್ ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟ್ಗಳು ಏನೇನಿರುತ್ತೆ ಎಲ್ಲ ಸೀಸ್ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳೋ ಡಾಕ್ಯುಮೆಂಟ್ ಪ್ರತಿಯೊಂದು ಕೊಡಬೇಕಾಗತ್ತೆ. ನೀವು ಕೊಟ್ಟಿಲ್ಲ ಅಂತಂದರೆ ಬೇಸ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಾಲ್ಟಿ ಎಲ್ಲ ಸೇರಿ ರಿಕವರ್ ಮಾಡಿಬಿಡ್ತಾರೆ ನಿಮ್ಮ ಹತ್ರ. ಅದಾದಮೇಲೆ ಯಾವ್ಯಾವ ಟೈಮಲ್ಲಿ ಅರೆಸ್ಟ್ ಮಾಡೋಕ್ಕೆ ಸ್ಕೋಪ್ ಇರುತ್ತೆ ಅಂತಂದರೆ, ನೀವೇನಾದರೂ ಅಂದರೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ 2CRಗಿಂತ ಏನಾದರೂ ಜಾಸ್ತಿ ಟ್ಯಾಕ್ಸ್ ಎವೇಷನ್ ಆಗಿದೆ ಅಂತಂದರೆ ಇದು ನಾನ್ ಬೇಲೇಬಲ್ ಅಫೆನ್ಸ್ ಆಗಿಬಿಡುತ್ತೆ. ಸೊ ಅರೆಸ್ಟ್ ಮಾಡ್ತಾರೆ ನಿಮ್ಮನ್ನ. ಇನ್ ಕೇಸ್ ಏನಾದರೂ ರೇಡಿಗೆ ಬಂದು ಎವಿಡೆನ್ಸ್ ಸಮೇತ ಸಿಕ್ಕಾಕೊಂಡ್ರೆ 2CRಗಿಂತ ಏನಾದರೂ ಜಾಸ್ತಿ ಟ್ಯಾಕ್ಸ್ ಎವೇಷನ್ ಆಗಿದೆ ಅಂತಂದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ವಿತಿನ್ 24 hours ಮ್ಯಾಜಿಸ್ಟ್ರೇಟ್ ಅವ್ರ ಹತ್ರ ಸಬ್ಮಿಟ್ ಮಾಡಿ ಆ್ಯಕ್ಷನನ್ನು ತೊಗೊಳ್ತಾರೆ. ಅದರ್ವೈಸ್ ಏನಾದರೂ 5,000 ಇದೆ, 10,000 ಇದೆ, ಇಂಥ ಟೈಮಲ್ಲೆಲ್ಲ ಎಲ್ಲರೂ ಎದುರುಕೊಳ್ಳುವಂಥ ನೆಸೆಸಿಟಿ ಇಲ್ಲ. ನಮ್ಮನ್ನ ಅರೆಸ್ಟ್ ಮಾಡಿಬಿಟ್ರೆ ಹೆಂಗಪ್ಪ ಮರ್ಯಾದೆ ಹೋಗ್ಬಿಡುತ್ತೆ ಸೊಸೈಟಿಲಿ, ಈ ಥರ ಎಲ್ಲ. ಬಿಕಾಸ್ ಇದೆಲ್ಲ ಸ್ಮಾಲ್ ಅಮೌಂಟ್ ಇದ್ದರೆ ಆರ್ಡರ್ ಕಾಪಿ ಕೊಡ್ತಾರೆ ನಿಮಗೆ, ಅದು ಬ್ಯಾಂಕ್ ಅಕೌಂಟಿಂದ ನಿಮಗೆ ಡೈರೆಕ್ಟಾಗಿ ರಿಕವರ್ ಆಗಿಬಿಡುತ್ತೆ. ಇದಕ್ಕೇನು ಅರೆಸ್ಟ್ ಎಲ್ಲ ಮಾಡೋದಿಲ್ಲ. ಎಲ್ಲ ಕೇಸ್ಗಳಲ್ಲೂ ನಮ್ಮನ್ನ ಅರೆಸ್ಟ್ ಮಾಡಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡಿಕೊಂಡು ನಿಮ್ಮ ಮೆಂಟಲ್ ಪೀಸನ್ನು ಹಾಳು ಮಾಡ್ಕೋಬೇಡಿ. ಸೊ ಯಾರು ನಿಮಗೆ ಗೊತ್ತಿರೋರಿದ್ದಾರೆ, CAಗಳಿದ್ದಾರೆ, ಅವರ ಅಡ್ವೈಸನ್ನು ತಗೊಳ್ಳಿ. ನೀವು ಮಾಡ್ತಾ ಇರೋ ವ್ಯವಹಾರವನ್ನು ಲೆಜಿಟಿಮೇಟಾಗಿ ರಿಪೋರ್ಟ್ ಮಾಡಿ GST ರಿಟರ್ನ್ಗೆ. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರಿಟರ್ನ್ಗಳನ್ನು ಫೈಲ್ ಮಾಡಬೇಕು ಅದನ್ನು ಡೆಡ್ಲೈನ್ಗಳನ್ನು ಮಿಸ್ ಮಾಡ್ಕೋಬೇಡಿ. ಕರೆಕ್ಟಾಗಿ ರಿಟರ್ನನ್ನು ಫೈಲ್ ಮಾಡಿ. ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ. ನನಗಿರುವಂಥ ಕ್ಲೈಂಟ್ಸ್ಗಳದ್ದು ಅಷ್ಟೇ, ಸುಮಾರು ಮೋರ್ ದೆನ್ 6-7 ಇಯರ್ಸಿಂದನೂ ಕೂಡ ನಮ್ಮ ಹತ್ರನೇ ಫೈಲಿಂಗ್ ಮಾಡ್ಕೊಳ್ಳೋಂಥ ಎಷ್ಟೊಂದು ಕ್ಲೈಂಟ್ ಇದ್ದಾರೆ. ಇದುವರೆಗೂ ಯಾವುದೇ ಬಂದ ಸಿಂಗಲ್ ಏನೂ ಕೂಡ ತೊಂದರೆಗಳಾಗಿಲ್ಲ. ಸೊ ಹಂಗಾಗಿ ನೀವು ರಿಟರ್ನ್ಗಳನ್ನ ಫೈಲ್ ಮಾಡ್ಕೋತಾ ಇದ್ದೀರ ಅಂತಂದರೆ ಗೊತ್ತಿರೋವಂಥವ್ರು, ಎಕ್ಸ್ಪರ್ಟ್ ಇರೋವಂಥವ್ರು CAಗಳನ್ನು ಅಪ್ರೋಚ್ ಮಾಡಿ. ಸೊ ನಿಮ್ಮ ರೆಕಾರ್ಡ್ಸ್ ಕರೆಕ್ಟಾಗಿರುತ್ತೆ, ಅಕೌಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. GST ರಿಟರ್ನ್ ಇರ್ಬೋದು, ಪ್ರೊಫೆಷ್ನಲ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇರ್ಬೋದು, ಇದೆಲ್ಲ ಟೈಮ್ಲಿ ಆಗುತ್ತೆ. ಸೊ ಯಾವುದಾದ್ರೂ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಯಾವುದೇ ಡಿಪಾರ್ಟ್ಮೆಂಟ್ಗಳಿಂದ ನಿಮ್ಮ ಆಫೀಸ್ಗೆ ಹುಡ್ಕೊಂಡು ಬರೋವಂಥ ಎಲ್ಲ ಚಾನ್ಸ್ ಇರುತ್ತೆ. ಬಂದರೆ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರತಿಯೊಂದು ರೆಕಾರ್ಡ್ಸು ತೆಗಿಸ್ತಾರೆ. ಸೊ ನೀವು ಬುಕ್ಸ್ ಏನಾದರೂ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ಅದು ಕೂಡ ಪ್ರಾಬ್ಲಮ್ಮೇ. ಆವಾಗ ನೀವು 4 ವರ್ಷ 3 ವರ್ಷ ಹಿಂದಿನ ರೆಕಾರ್ಡ್ಸ್ ಎಲ್ಲ ಇವಾಗ ಒಂದೇ ಸತಿ ಅರೇಂಜ್ ಮಾಡೋಕ್ಕಾಗಲ್ವಲ್ಲ ಅವ್ರು ಕೇಳಿದ ತಕ್ಷಣ. ಆ್ಯಂಡ್ ಡಿಪಾರ್ಟ್ಮೆಂಟಿಂದ ನಿಮಗೇನು 6 ತಿಂಗಳು 1 ವರ್ಷ ಹಂಗೆಲ್ಲ ಟೈಮ್ ಕೊಡೋಲ್ಲ. ಕೊಟ್ಟರೆ ಒಂದು 30 days ಟೈಮ್ ಕೊಡ್ತಾರೆ ಅಷ್ಟೇ ನೀವೆಲ್ಲ ಡೇಟಾ ಪ್ರೆಸೆಂಟ್ ಮಾಡೋಕ್ಕೆ. ಅಂಥ ಟೈಮಲ್ಲೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ರೆಗ್ಯುಲರಾಗಿ ಬುಕ್ಸನ್ನು ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕೆಲವೊಬ್ಬರು ಉಡಾಫೆ ಮಾತುಗಳನ್ನ ಹೇಳೋದು ಕೂಡ ನಾನು ಕೇಳಿದ್ದೀನಿ. ಇನ್ ಕೇಸ್ ಏನಾದರೂ ನಾವು GST ಕಟ್ಟಿಲ್ಲ ಅಂತಂದರೆ ನಮ್ಮೊಬ್ಬರದ್ದೇ ಏನೋ ರೆಸ್ಪಾನ್ಸಿಬಿಲಿಟಿ ಇರೋಲ್ಲ, ನಮ್ಮ ಕ್ಲೈಂಟ್ಸ್ಗೂ ಕೂಡ ಕೇಳ್ತಾರೆ, ಅವ್ರನ್ನೂ ಬಿಡಲ್ಲ, ಅವ್ರ ಹತ್ರನೂ ಹೋಗಿ ರಿಕವರ್ ಮಾಡ್ಕೋಬೇಕು. ಬಿಕಾಸ್ ನಾವೇನು GSTನೇ ಕಲೆಕ್ಟ್ ಮಾಡಿಲ್ವಲ್ಲ. ಕೆಲವೊಂದು ಈ TDS ಟ್ರಾನ್ಸಾಕ್ಷನ್ಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗಿ GST ರಿಜಿಸ್ಟ್ರೇಷನ್ ಇದ್ದು GST ರಿಟರ್ನಲ್ಲಿ ತೋರಿಸದೇ ಇರೋಂಥ ಕೇಸ್ಗಳಲ್ಲಿ ಹೇಳ್ತಾ ಇರೋದು. ಅವ್ರ ಹತ್ರ ಹೋಗಿ ರಿಕವರ್ ಮಾಡ್ಕೊಳ್ಳಿ, ನಾವೇನು GST ತೊಗೊಂಡಿಲ್ವಲ್ಲ ಅಂತ ಹೇಳೋವಂಥವ್ರಿಗೆ ನೋಡಿ, ನಿಮ್ಮ ಕ್ಲೈಂಟ್ ಹತ್ರ ಯಾವುದೇ ಕಾರಣಕ್ಕೂ GST ಡಿಪಾರ್ಟ್ಮೆಂಟ್ ಹೋಗಲ್ಲ. ಬಿಕಾಸ್ ನೀವು GST ಇನ್ವಾಯ್ಸೇ ಕೊಟ್ಟಿಲ್ವಲ್ಲ ಅವ್ರಿಗೆ. ಅನ್ಲೆಸ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಪ್ಲೈ ಆಗುತ್ತೆ ಅನ್ನೋ ಥರ ಇದ್ದರೆ ಅವ್ರ ಹತ್ರ ಹೋಗ್ತಾರೆ, ಅದರ್ವೈಸ್ ಹೋಗಲ್ಲ. ಯಾರು GST ಡೀಲರ್ ಇರ್ತಾರೆ ಅವರೇ ಅಸೆಸಿಂಗ್ ಡಿಫಾಲ್ಟ್ ಆಗ್ತಾರೆ, ಅವ್ರಿಗೆ ನೋಟಿಸ್ ಕಳಿಸ್ತಾರೆ, ಅವ್ರಿಗೆ ಆರ್ಡರ್ ಕಾಪಿ ಕೊಡ್ತಾರೆ, ಆ್ಯಂಡ್ ಅವ್ರ ಹತ್ರನೇ ರಿಕವರಿ ಮಾಡೋದು ಟ್ಯಾಕ್ಸ್. ಸೊ ಕೆಲವೊಂದು ಅಸಂಪ್ಷನ್ಗಳ ಮೇಲೆ ನಮ್ಮ ಹತ್ರ ರಿಕವರ್ ಮಾಡೋಕ್ಕೆ ಬರಲ್ಲ, ಅದೇನು ಮಾಡಿಬಿಡ್ತಾರೆ ನೋಡೋಣ, ಈ ಥರ ಎಲ್ಲ ಅವೇರ್ನೆಸ್ ಇಲ್ಲದೆ ಮಾತಾಡೋ ಅಂಥದ್ದಿದ್ರೆ ತಪ್ಪಾಗತ್ತೆ. ಕರೆಕ್ಟಾಗಿ ನಿಮ್ಮ CAಗಳ ಹತ್ರ ಅಡ್ವೈಸ್ ಕೇಳ್ಕೊಳ್ಳಿ. ಎಲ್ಲ ಪರಿಸ್ಥಿತಿ ಕೈ ಮೀರೋಗ್ಬಿಡುತ್ತಲ್ಲ, ಆವಾಗ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವರು ಹೆಲ್ಪ್ಲೆಸ್ ಆಗಿಬಿಟ್ಟಿರ್ತಾರೆ. ಆರ್ಡರ್ ಕಾಪಿ ಎಲ್ಲ ಬಂದಮೇಲೆ ಅಪೀಲ್ಗೆ ಹೋಗೋ ರೈಟ್ಸ್ಗಳು ಕೆಲವೊಂದು ಟೈಮ್ ಹೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾವು ಕೂಡ ಏನೂ ಮಾಡೋಕ್ಕಾಗಲ್ಲ. ಅಂಥ ಕೆಲವೊಂದು ಕೇಸ್ಗಳು ನೋಡಿದ್ದೀನಿ ನಾನು. ಅಂದರೆ ಆರ್ಡರ್ ಕಾಪಿ ಬಂದು ಬ್ಯಾಂಕಿಗೆ ರಿಕವರಿಗೆ ಬಂದುಬಿಟ್ಟಿರುತ್ತಲ್ಲ, ಅಂಥ ಟೈಮ್ ಅಪ್ರೋಚ್ ಮಾಡ್ತಾರೆ. ಅಪೀಲ್ ರೈಟ್ಸು ಹೋಗ್ಬಿಟ್ಟಿರುತ್ತೆ. ನಾವು ಅಪೀಲ್ ಮಾಡೋಕ್ಕೆ ಹೋದ್ರೆ ಡಿಪಾರ್ಟ್ಮೆಂಟ್ ಎಂಟರ್ಟೈನ್ ಮಾಡೋಲ್ಲ. ಅದು ನಿಮ್ಮ ಸೈಡಿಂದ ಕೇಸ್ ವಿನ್ ಮಾಡೋ ಚಾನ್ಸಸ್ ಜಾಸ್ತಿ ಇದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ, ನಾವೇನು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅಂಥ ಟೈಮಲ್ಲೆಲ್ಲ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ ರಿಟ್ ಪಿಟಿಷನ್ ಹಾಕಿ. ಸೊ ಅವಾಗೆಲ್ಲ ಎಷ್ಟು ಖರ್ಚಾಗುತ್ತೆ ಹೇಳಿ ಲೆಕ್ಕ ಹಾಕಿ, ಎಷ್ಟು ಮೆಂಟಲ್ ಪೀಸ್ ಹೋಗುತ್ತೆ, ನೀವು ನೆಮ್ಮದಿ ಕಳ್ಕೊತೀರ, ದುಡ್ಡು ಖರ್ಚಾಗತ್ತೆ. ಸೊ ಅದ್ರ ಬದಲು ಪ್ರಾಪರಾಗಿ ರೆಕಾರ್ಡ್ಸನ್ನು ಫೈಲ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ತರಹದ ತೊಂದರೆ ಇರೋಲ್ಲ. GST ಆಫೀಸರ್ ನಮ್ಮ ಆಫೀಸಿಗೆ ಯಾವಾಗ ರೇಡ್ ಬರ್ತಾರೆ ಅನ್ನೋಂಥ ಚಿಂತೆನೂ ಇರೋಲ್ಲ, ತಲೆ ಬಿಸಿನೂ ಇರೋಲ್ಲ. ನೆಮ್ಮದಿಯಾಗಿ ನೀವು ನಿಮ್ಮ ವ್ಯವಹಾರನ ಮಾಡಿಕೊಂಡು ನಿಮ್ಮ ಪ್ರೋಗ್ರೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು.
ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ವೆಶ್ಚನ್ ಕೇಳೋವಂಥದ್ದಿದ್ದರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಕ್ವೆಶ್ಚನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.